ನಮಸ್ಕಾರ ಎಲ್ರಿಗೂ. ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತಹ ರೇಸಿನಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಸ್ಪರ್ಧಿ. ಹೀಗಾಗಿನೇ ಇವರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಗಿಲ್ಲಿ ನಟ ಈ ಒಂದು ಹೆಸರು ಇವರಿಗೆ ಬಂದಿದ್ದು ನಂತರದಲ್ಲಿ. ಮೂಲತಃ ಇವರ ಹೆಸರು ನಟರಾಜ್ ಅನ್ನೋದಾಗಿದೆ. ಇವರು ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿಯ ದಡದಪುರದವರು. ಬಟ್ ತುಂಬಾ ಜನ ಇವರು ಮಠದಪುರದವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆಲ್ಲ ರಾಂಗ್ ಇನ್ಫಾರ್ಮೇಶನ್. ಇವರು ದಡದಪುರ ಅನ್ನುವಂತಹ ಊರಿನಲ್ಲಿ ಒಂದು ರೈತಾಪಿ ಕುಟುಂಬದಲ್ಲಿ ಜನಿಸಿದ್ದು. ಇವರು ಮಳವಳ್ಳಿ ನಟರಾಜ್ ಅಂತಾನೆ ಸಖತ್ ಪಾಪ್ಯುಲಾರಿಟಿನ ಗಳಿಸ್ಕೊಂಡಿದ್ರು. ಆದ್ರೆ ಯಾವಾಗ ಇವರು ಬೆಂಗಳೂರಿಗೆ ಬರ್ತಾರೋ ಆ ಸಮಯದಲ್ಲಿ ಇವರು ಫ್ರೆಂಡ್ಸ್ ನ PG ನಲ್ಲಿ ಉಳ್ಕೊಂಡಂತಹ ಸಮಯದಲ್ಲಿ ಹಾಗೇನೆ ಕೆಲಸ ಮಾಡುವಂತಹ ಜಾಗದಲ್ಲಿ ಗಿಲ್ಲಿ ಅವರು ಅಂದ್ರೆ ನಟರಾಜ್ ಅವರು ತುಂಬಾನೇ ತೆಳ್ಳಗಿದ್ರು. ಹಾಗೇನೆ ತುಂಬಾನೇ ಗಿಡ್ಡಗೆ ಕೂಡ ಇರೋದ್ರಿಂದ ಇವರನ್ನ ಎಲ್ರು ಕೂಡ ಗಿಲ್ಲಿ ಗಿಲ್ಲಿ ಅಂತ ಕರೀತಾ ಇದ್ರು. ಸೊ ಹೀಗಾಗಿನೇ ನಟರಾಜ್ ಅನ್ನುವಂತಹ ಹೆಸರಿನಿಂದ ನಟ ಅನ್ನುವಂತಹ ಹೆಸರು ಮತ್ತು ತುಂಬಾನೇ ತೆಳ್ಳಗೆ ಸಣ್ಣಕ್ಕೆ ಇದ್ದಿದ್ರಿಂದ ಗಿಲ್ಲಿ ಅನ್ನುವಂತಹ ಹೆಸರು, ಇವೆರಡು ಕೂಡ ಸೇರಿ ಗಿಲ್ಲಿ ನಟ ಅನ್ನುವಂತಹ ಒಂದು ಹೆಸರು ಇವರಿಗೆ ಬರುತ್ತೆ. ಮತ್ತೆ ಇದೇನು ಇವರ ಸ್ಟೇಜ್ ನೇಮ್ ಆಗಿ ಕೂಡ ಹೊರಹೊಮ್ಮುತ್ತೆ. ಅಟ್ ಪ್ರೆಸೆಂಟ್ ಅಲ್ಲಿ ನೀವು ನಟರಾಜ್ ಅಂತ ಹೇಳಿದ್ರೆ ತುಂಬಾ ಜನ ಗುರ್ತು ಹಿಡಿಲಿಕ್ಕಿಲ್ಲ. ಬಟ್ ಗಿಲ್ಲಿ ನಟ ಅಂತ ಹೇಳಿದ್ರೆ ಸಾಕಷ್ಟು ಜನ ಗುರ್ತು ಹಿಡಿತಾರೆ. ಇವರ ಹುಟ್ಟೂರೇನೋ ಮಂಡ್ಯದ ಮಳವಳ್ಳಿ ತಾಲೂಕಿನ ದಡದಪುರ ಆಯ್ತು. ಆದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿರೋದು ಬೆಂಗಳೂರಿನ ಕೆಂಪೇಗೌಡ ಲೇಔಟ್ ನಲ್ಲಿ ಒಂದು ಚಿಕ್ಕದಾದ ಮನೆಯನ್ನ ತಗೊಂಡು ಅಲ್ಲಿ ಅವರು ವಾಸವಿದ್ದಾರೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡೋದಾದ್ರೆ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಇವರು ಜನಿಸಿದ್ದು 1996ರಲ್ಲಿ ಅನ್ನುವಂತಹ ಒಂದು ಮಾಹಿತಿ ಇದೆ. ಯಾವ ದಿನದಂದು ಅನ್ನುವಂತಹ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಇಲ್ಲ. ಸೊ ಹೀಗಾಗಿನೇ 1996 ಅಂತ ಕನ್ಸಿಡರ್ ಮಾಡೋದಾದ್ರೆ 2025ರಲ್ಲಿ ಇವರಿಗೆ 29 ವರ್ಷ ಕಂಪ್ಲೀಟ್ ಆದ ರೀತಿ ಆಗತ್ತೆ. ಇನ್ನು ಇವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಊರಾದಂತಹ ದಡದಪುರ ಅಲ್ಲೇನೆ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಅದಾದ ನಂತರ SSLC ನ ಕೂಡ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದು, ಇದಾದ ನಂತರ ಅವರಿಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಮನಸ್ಸಾಗತ್ತೆ. ಅಂತ ಹೇಳಿದ್ರೆ ITI ಮಾಡಬೇಕು ಅಂತ ಮನಸ್ಸಾಗತ್ತೆ. ಸೊ ಹೀಗಾಗಿನೇ ಗೌರ್ಮೆಂಟ್ ITI ಕಾಲೇಜಿನಲ್ಲಿ 2 ವರ್ಷದ ITI ಅನ್ನ ಕೂಡ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಗಿಲ್ಲಿ ಅವರ ತಂದೆ ತಾಯಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದನ್ನ ಮರೆತೆ, ಗಿಲ್ಲಿ ಅವರು ತಮ್ಮ ತಂದೆಯವರನ್ನ ಅಧೀರಾ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದೇನೆ ಅವರ ಹೆಸರು ಕೂಡ ಇರಬಹುದು, ಅಥವಾ ಗಿಲ್ಲಿ ಅವರೇ ಅವರನ್ನ ಆ ರೀತಿಯಾಗಿ ಕರಿತಲೂ ಕೂಡ ಇರಬಹುದು. ಆದ್ರೆ ಇವರ ತಾಯಿಯ ಹೆಸರನ್ನ ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಸವಿತಾ ಅನ್ನೋದಾಗಿದೆ ಇವರ ತಾಯಿಯ ಹೆಸರು. ಇನ್ನು ಗಿಲ್ಲಿ ಅವರ ಕರಿಯರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರು ಮೊದಲು ITI ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ಇವರ ಮನೆಯಲ್ಲಿ, ಅದರಲ್ಲೂ ಕೂಡ ಇವರ ತಂದೆಯವರು ಇವರು ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಅಥವಾ KAB ನಲ್ಲಿ ಯಾವುದೋ ಒಂದು ವರ್ಕಿಗೆ ಸೇರ್ಕೊಳ್ಳಿ, ಅದಕ್ಕೋಸ್ಕರನೇ ಟ್ರೈ ಮಾಡು ಅಂತ ಹೇಳಿದ್ರು ಕೂಡ ಗಿಲ್ಲಿ ಅವರಿಗೆ ಮೊದಲಿಂದನೂ ಕೂಡ ತಾನು ನಿರ್ದೇಶಕನಾಗಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ. ಸೊ ಹೀಗಾಗಿನೇ ಅವರು ಹಠ ಮಾಡಿ ಅದರ ಕಡೆನೆ ಒಲವನ್ನ ತೋರಿಸ್ತಾರೆ. ಜೊತೆಗೆ ಆ ಕಡೆಗೇನೆ ಜಾಸ್ತಿ ಪ್ರಯತ್ನವನ್ನ ಹೆಚ್ಚಿಸ್ಕೊಳ್ತಾರೆ. ಸೊ ಹೀಗಾಗಿ ಅವರು ನೇರವಾಗಿ ಬಂದಿದ್ದು ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ದೊಡ್ಡ ಆಸೆಯನ್ನು ಇಟ್ಕೊಂಡೇನೋ ಬರ್ತಾರೆ. ಬಟ್ ಬರ್ತಾ ಇದ್ದ ಹಾಗೇನೆ ಸಾಕಷ್ಟು ಅವಕಾಶಗಳು ಇವರಿಗೆ ಸಿಗೋದಿಲ್ಲ. ಸಾಕಷ್ಟು ಅಂತ ಅಲ್ಲ, ಯಾವುದೇ ರೀತಿಯಾಗಿ ಮೊದಲು ಅವಕಾಶಗಳೇ ಸಿಗೋದಿಲ್ಲ. ಸೊ ಹೀಗಾಗಿನೇ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೀರಿಯಲ್, ರಿಯಾಲಿಟಿ ಶೋಗಳು ಮತ್ತು ಸಿನಿಮಾಗಳ ಒಂದು ಸೆಟ್ ಹಾಕೋದಿರತ್ತಲ್ವಾ, ಅಲ್ಲಿ ಸೆಟ್ ವರ್ಕರ್ ಆಗಿ ಮೊದಲು ಕೆಲಸವನ್ನ ಮಾಡ್ತಾರೆ. ಇದಾದ ನಂತರ ಅದೇ ಸಮಯದಲ್ಲಿ ಇವರು ಕೆಲವೊಂದಿಷ್ಟು ಸ್ಕಿಟ್ ಗಳನ್ನ ಕೂಡ ಮಾಡ್ತಾ ಇದ್ರು. ಕಾಮಿಡಿ ಸ್ಕಿಟ್ ಗಳನ್ನ ಇವರೇ ಬರೆಯೋದಾಗಿರಬಹುದು, ಹಾಗೇನೆ ಅದನ್ನ ಆಕ್ಟ್ ಮಾಡೋದಾಗಿರಬಹುದು. ಸೊ ಇದೆಲ್ಲದನ್ನ ಮಾಡ್ತಾ ಇದ್ರು. ಸೊ ಇದು ನೋಟಿಸ್ ಆಗತ್ತೆ. ಹಾಗೇನೆ ಇದಾದ ನಂತರ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ಕೂಡ ಸಿಗುತ್ತೆ ಕೆಲವೊಂದಿಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ. ಸೊ ಹೀಗಾಗಿನೇ ಅಲ್ಲಿ ಅವರು ಕೆಲಸವನ್ನ ಆರಂಭ ಮಾಡ್ತಾರೆ. ಮತ್ತು ಈ ಸಮಯದಲ್ಲಿ ಅಂದ್ರೆ ಸೆಟ್ ವರ್ಕರ್ ಆಗಿ ಕೆಲಸ ಮಾಡುವಂತಹ ಸಮಯದಲ್ಲಿ ಅವರಿಗೆ 650 ರೂಪಾಯಿ ಸಂಬಳ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸ್ವತಃ ಅವರೇನೆ ಹೇಳ್ಕೊಂಡಿದ್ದಾರೆ. ಇದಾದ ನಂತರ ನಿಧಾನಕ್ಕೆ ಅವರಿಗೆ ಅವಕಾಶಗಳು ಸಿಗೋದಕ್ಕೆ ಶುರು ಆಗ್ತವೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆದ್ರೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಶೈನ್ ಆಗ್ಬೇಕು ಅಂತ ಹೇಳಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಾವು ಸುತ್ತಮುತ್ತ ನೋಡುವಂತಹ ಘಟನೆಗಳನ್ನೇ ಆಧಾರವಾಗಿಟ್ಕೊಂಡು ಕೆಲವೊಂದಿಷ್ಟು ಸ್ಕಿಟ್ ಗಳನ್ನ ಮಾಡ್ತಾರೆ. ಮತ್ತು ಇದೇ ಸಮಯದಲ್ಲಿ ಅವರಿಗೆ ಶಿವರಾಜ್ KR ಪೇಟೆ ಅವರ ಧಮಾಕ ಅನ್ನುವಂತಹ ಸಿನಿಮಾಗಾಗಿ ಹಲವು ಜವಾಬ್ದಾರಿಗಳು ಸಿಗ್ತವೆ. ಅದರಲ್ಲಿ ಅವರು ಡೈಲಾಗ್ ಬರೆಯುವಂತಹ ಜವಾಬ್ದಾರಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಈ 2 ಜವಾಬ್ದಾರಿಯನ್ನ ಕೂಡ ನಿರ್ವಹಿಸಿದ್ರು. ಹಾಗೇನೆ ಇದೇ ಸಮಯದಲ್ಲಿ ಅವರು ಜಾಸ್ತಿ ಸ್ಕಿಟ್ ಗಳನ್ನ ಏನ್ ಮಾಡ್ಕೊಂಡಿದ್ರು ಅವೆಲ್ಲವೂ ಕೂಡ ಇವರಿಗೆ ತುಂಬಾನೇ ಉಪಯೋಗಕ್ಕೆ ಬಂದಿದ್ದು ಕೊರೋನಾ ಸಮಯದಲ್ಲಿ. ಆ ಸಮಯದಲ್ಲಿ ಇವರು ಸಾಕಷ್ಟು ಶಾರ್ಟ್ ಫಿಲ್ಮ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದಕ್ಕೂ ಮೊದಲು ಒಂದು ಆಲ್ಬಮ್ ಸಾಂಗ್ ಮಾಡುವಂತಹ ಮನಸ್ಸಾಗಿರುತ್ತೆ ಇವರಿಗೆ. ಅದಕ್ಕೋಸ್ಕರ ಜಾಸ್ತಿ ಎಫರ್ಟ್ ಅನ್ನು ಕೂಡ ಹಾಕ್ತಾರೆ. ಆದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ.
ಇದಾದ ನಂತರ ಒಂದು ಶಾರ್ಟ್ ಮೂವಿನ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾರೆ. ಆದ್ರೆ ಅದಕ್ಕೂ ಕೂಡ ಬರೋಬ್ಬರಿ 2 ಲಕ್ಷ ರೂಪಾಯಿಗಳು ಬೇಕಾಗತ್ತೆ ಅಂತ ಗೊತ್ತಾದಾಗ ಆ ಒಂದು ಐಡಿಯಾವನ್ನು ಕೂಡ ಕೈ ಬಿಡ್ತಾರೆ. ಇದಾದ ನಂತರ ಅವರಿಗೆ ಒಂದು ಐಡಿಯಾ ಬರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಫೇಸ್‌ಬುಕ್ ಲೈವ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ. ಸೊ ಫೇಸ್‌ಬುಕ್ ಲೈವ್ ಸ್ಟೈಲ್‌ನಲ್ಲಿ ಒಂದು ಕಾಮಿಡಿ ವಿಡಿಯೋಸ್‌ಗಳನ್ನ ಮಾಡಿ ಯಾಕೆ ಬಿಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಆ ರೀತಿಯಾಗಿ ವಿಡಿಯೋಸ್‌ಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ಅವರು ನಿರ್ದೇಶಕರಾಗಬೇಕಂತಾನೆ ಜಾಸ್ತಿ ಮನಸ್ಸಿದ್ದಿದ್ರಿಂದ ಅವರು ಫ್ರೆಂಡ್ಸ್ ಗ್ರೂಪ್ ಅನ್ನ ರೆಡಿ ಮಾಡ್ಕೊಂಡು ಅದರಲ್ಲಿ ಒಬ್ಬರಿಗೆ ಮೇನ್ ಕ್ಯಾರೆಕ್ಟರ್ ಅನ್ನ ಕೊಟ್ಟಿರ್ತಾರೆ. ತಾವು ಡೈರೆಕ್ಷನ್ ಕಡೆನೆ ಜಾಸ್ತಿ ಗಮನವನ್ನ ಹರಿಸ್ತಾ ಇರ್ತಾರೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಪ್ರಾಕ್ಟೀಸ್ ಕೂಡ ಮಾಡಿರ್ತಾರೆ. ಇನ್ನೇನು ಕಾಮಿಡಿ ಸ್ಕಿಟ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಹ ಸಮಯದಲ್ಲಿ ಸ್ಕಿಟ್‌ನಲ್ಲಿ ಮುಖ್ಯ ಪಾತ್ರ ಮಾಡಬೇಕಾಗಿರುವಂತಹ ಇವರ ಫ್ರೆಂಡ್ ಒಬ್ರು ಕೈ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಮತ್ತು ಆದ್ರೂ ಕೂಡ ಈ ಸ್ಕಿಟ್ ಅನ್ನ ಹೇಗಾದ್ರೂ ಮಾಡಲೇಬೇಕು ಅಂತ ಹೇಳಿ ಗಿಲ್ಲಿ ಅವರೇನೆ ಸ್ವತಃ ನಟನೆಯನ್ನ ಮಾಡ್ತಾರೆ. ಅಲ್ಲಿಂದ ಇವರು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಜಾಸ್ತಿ ಶುರು ಆಗುತ್ತೆ ಅಂತಾನೆ ಹೇಳಬಹುದು. ಮತ್ತು ಈ ಒಂದು ಸ್ಕಿಟ್ ಏನಿದೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿರುವಂತಹ ಪ್ರತಿಯೊಂದು ಡೈಲಾಗ್ ಅನ್ನ ಇವರೇನೆ ಬರ್ದಿದ್ದಾಗಿರುತ್ತೆ. ಸೊ ಹೀಗಾಗಿನೇ ನಟನೆ ತುಂಬಾನೇ ನೈಜವಾಗಿ ಮೂಡಿ ಬಂದಿತ್ತು. ಇದರಿಂದಾಗಿ ವಿಡಿಯೋಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರುತ್ತೆ. ಇದಾದ ನಂತರ ಇವರಿಗೆ ಜಿ ಕನ್ನಡದ ಒಂದು ರಿಯಾಲಿಟಿ ಶೋನಲ್ಲಿ ಅವಕಾಶ ಸಿಗುತ್ತೆ. ಅದೇನೆ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಒಂದು ರಿಯಾಲಿಟಿ ಶೋ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ನಲ್ಲಿ ಇವರು ಮೊದಲು ಕಾಣಿಸಿಕೊಳ್ತಾರೆ. ಮತ್ತು ಇದೇ ಸಮಯದಲ್ಲಿ ಅವರು ಮತ್ತೊಂದು ವಿಷಯವನ್ನ ಕೂಡ ರಿವೀಲ್ ಮಾಡ್ತಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ನಲ್ಲಿ ಅವರು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಸೆಲೆಕ್ಟ್ ಆದ ನಂತರ ಅದೇನು ಅಂತ ಹೇಳಿದ್ರೆ ಇದೇ ಕಾಮಿಡಿ ಕಿಲಾಡಿಗಳು ಈ ಒಂದು ರಿಯಾಲಿಟಿ ಶೋಗೋಸ್ಕರ ಮೊದಲು ಸೆಟ್ ಬಾಯ್ ಆಗಿ ವರ್ಕ್ ಮಾಡಿದ್ರಂತೆ ಗಿಲ್ಲಿ ನಟ ಅವರು. ಸೊ ಇದನ್ನ ಅವರು ಸ್ವತಃ ವೇದಿಕೆನಲ್ಲೇನೆ ಹೇಳ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಈ ಒಂದು ಕಾಮಿಡಿ ಕಿಲಾಡಿಗಳು ಸೀಸನ್ 4 ನಲ್ಲಿ ಇವರು ರನ್ನರ್ ಅಪ್ ಆಗಿ ಹೊರಹೊಮ್ಮುತ್ತಾರೆ ಅಂತಾನೆ ಹೇಳಬಹುದು. ಇದಾದ ನಂತರ ಇವರ ಸಾಕಷ್ಟು ವಿಡಿಯೋಸ್ಗಳು ವೈರಲ್ ಆಗೋದಕ್ಕೆ ಶುರು ಆಗ್ತವೆ. ಇವರು ಈ ಹಿಂದೆ ಸಾಕಷ್ಟು ಶಾರ್ಟ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಶಾರ್ಟ್ ಫಿಲ್ಮ್ ರೀತಿನಲ್ಲಿ. ಅದರಲ್ಲಿ ಟಿಕ್ ಟಾಕ್ ಅನ್ನುವಂತಹ ಒಂದು ಶಾರ್ಟ್ ಫಿಲ್ಮ್ ಆಗಿರಬಹುದು, ಆನ್ಲೈನ್ ಲೈಫ್ ಅನ್ನೋದಾಗಿರಬಹುದು, ರೋಲೆಕ್ಸ್ ರಾಜಣ್ಣ ಅನ್ನೋದಾಗಿರಬಹುದು, ರಾಂಗ್ ಸೈಡ್ ರಂಗನಾಥ, ನಲ್ಲಿ ಮೂಳೆ ಈ ರೀತಿಯಾಗಿ ಸಾಕಷ್ಟು ವಿಡಿಯೋಸ್ಗಳು ಏನ್ ಮಾಡಿದ್ವು ಅದು ಕಾಮಿಡಿ ಕಿಲಾಡಿಗಳು ಸೀಸನ್ 4ಗೆ ಗಿಲ್ಲಿ ನಟ ಎಂಟ್ರಿ ಕೊಟ್ಟಾಗ ಮತ್ತಷ್ಟು ವೈರಲ್ ಆಗ್ತವೆ. ಮೊದಲನೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಇತ್ತು. ಬಟ್ ಇವರು ಯಾವಾಗ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೋ ಆ ಸಮಯದಲ್ಲಿ ತುಂಬಾ ಜನ ಇವರನ್ನ ಗುರುತಿಡಿತಾರೆ ಮತ್ತು ಇವರ ಹಳೆಯ ಎಲ್ಲಾ ವಿಡಿಯೋಸ್ಗಳು ಕೂಡ ಸಖತ್ ವೈರಲ್ ಆಗ್ತವೆ. ಸೊ ಕಾಮಿಡಿ ಕಿಲಾಡಿಗಳು ಸೀಸನ್ 4 ನಲ್ಲಿ ಒಂದು ರೀತಿಯಾಗಿ ಜನಪ್ರಿಯತೆ ಸಿಕ್ಕರೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕಿಂತ ಜಾಸ್ತಿ ಜನಪ್ರಿಯತೆ ಇವರಿಗೆ ಸಿಗುತ್ತೆ. ಇನ್ನು ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಇದರಲ್ಲಿ ಇವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಆದ್ರೆ ಈ ಸಮಯದಲ್ಲಿ ಅವರು ಒಂದು ಪ್ರಾಪರ್ಟಿ ಕಾಮಿಡಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಿದ್ರಿಂದ ಈ ಒಂದು ಕಾನ್ಸೆಪ್ಟ್ ಒಂದು ರೀತಿಯಾಗಿ ಹೊಸದೇ ಆಗಿತ್ತು. ಸೊ ಹೀಗಾಗಿನೇ ಸಖತ್ ವೈರಲ್ ಕೂಡ ಆಯ್ತು. ಬೇರೆ ಭಾಷೆನಲ್ಲಿ ಎಲ್ಲ ಟ್ರೈ ಮಾಡಿದ್ರು. ಬಟ್ ಕನ್ನಡದಲ್ಲಿ ಅದನ್ನ ತುಂಬಾನೇ ಚೆನ್ನಾಗಿ ನಿರ್ವಹಿಸಿದ್ದು ಗಿಲ್ಲಿ ನಟ. ಸೊ ಹೀಗಾಗಿನೇ ಇವರ ಪ್ರಾಪರ್ಟಿ ಕಾಮಿಡಿ ಏನಿದೆ ಸಖತ್ ಸುದ್ದಿ ಮಾಡ್ತು. ಇದರಿಂದಾಗಿ ಇವರಿಗೆ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳು ಸಿಗ್ತಾ ಹೋಗ್ತವೆ. ಅದರಲ್ಲಿ ಮೊದಲನೇದು 2023ರಲ್ಲಿ ಭರ್ಜರಿ ಬ್ಯಾಚುಲರ್ ಸೀಸನ್ 1 ಇದರಲ್ಲೂ ಕೂಡ ಗಿಲ್ಲಿ ನಟ ಅವರು ಕಾಣಿಸ್ಕೊಳ್ತಾರೆ. ಹಾಗೇನೆ ಮೊದಲನೇ ರನ್ನರ್ ಅಪ್ ಆಗಿ ಕೂಡ ಹೊರಹೊಮ್ಮುತ್ತಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ನಲ್ಲೂ ಕೂಡ ರನ್ನರ್ ಅಪ್ ಆಗ್ತಾರೆ ಮತ್ತು ಇದರಲ್ಲೂ ಕೂಡ ರನ್ನರ್ ಅಪ್ ಆಗಿದ್ದಾರೆ. ಇದಾದ ನಂತರ ಮತ್ತೆ ಇನ್ನೊಂದು ಶೋ ಬರುತ್ತೆ DKD 2024ರಲ್ಲೇನೆ ಬರುತ್ತೆ ಅದು. ಇದರಲ್ಲಿ ಇಷ್ಟು ದಿನಗಳ ಕಾಲ ಕಾಮಿಡಿಯನ್ನ ಮಾಡ್ತಾ ಇದ್ದಂತಹ ಇವರು ಡಾನ್ಸರ್ ಆಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ. ಈ ಶೋನಲ್ಲಿ ಇವರು ಹನೀಶಾ ಅವರ ಜೊತೆ ಜೋಡಿಯಾಗಿ ಕಾಣಿಸಿಕೊಂಡು DKD 2024ರ ಫಿನಾಲೆಗೆ ಕೂಡ ಎಂಟ್ರಿಯನ್ನ ಪಡ್ಕೊಳ್ತಾರೆ ಮತ್ತು ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಅನ್ನು ಕೂಡ ಪಡ್ಕೊಳ್ತಾರೆ 2024ರಲ್ಲಿ ಜಿ ಕುಟುಂಬ ಅವಾರ್ಡ್ಸ್ ಅನ್ನುವಂತಹ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ. ಇದಾದ ನಂತರ ಮತ್ತೆ 2024ರಲ್ಲಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅಂತ ಬರುತ್ತೆ. ಅದರಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು ಮತ್ತು ಜೋಡಿ ನಂಬರ್ 1 ಸೀಸನ್ 2 ಕೂಡ ಬರುತ್ತೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಎಪಿಸೋಡ್ಗಳಲ್ಲಿ ಇವರ ಪರ್ಫಾರ್ಮೆನ್ಸ್ ಅನ್ನ ಕೂಡ ಇವರು ನೀಡಿದ್ದರು. ಯಾಕಂತ ಹೇಳಿದ್ರೆ ಇವರು ಅವಾಗ ಪ್ರಾಪರ್ಟಿ ಕಾಮಿಡಿಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಸೊ ಹೀಗಾಗಿನೇ ಜೋಡಿ ನಂಬರ್ 1 ಅಲ್ಲೂ ಕೂಡ ಗಿಲ್ಲಿ ನಟ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ TRP ಜಾಸ್ತಿ ಆಗತ್ತೆ ಅಂತ ಅವರಿಗೂ ಕೂಡ ಗೊತ್ತಿತ್ತು. ಸೊ ಹೀಗಾಗಿ ಇವರಿಗೆ ಸಾಕಷ್ಟು ಅವಕಾಶಗಳು ಕೈ ಬೀಸಿ ಕರೀತಾ ಇದ್ವು ಅಂತಾನೆ ಹೇಳಬಹುದು. ಸೊ ಜೋಡಿ ನಂಬರ್ 1 ಅಲ್ಲಿ ಇವರು ಕಂಟೆಸ್ಟೆಂಟ್ ಅಲ್ಲದೆ ಇದ್ರು ಕೂಡ ಕೆಲವೊಂದಿಷ್ಟು ಎಪಿಸೋಡ್ಗಳಲ್ಲಿ ಬಂದು ಹೋಗಿದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರು ಆ ಸಮಯದಲ್ಲಿ ಪಾಪ್ಯುಲಾರಿಟಿನ ಗಳಿಸ್ಕೊಂಡಿದ್ರು ಅನ್ನೋದನ್ನ ನೀವೇನೆ ಗೆಸ್ ಮಾಡಬಹುದಾಗಿದೆ. ಹಾಗಂತ ಈಗ ಪಾಪ್ಯುಲಾರಿಟಿ ಇಲ್ಲ ಅಂತ ಅಲ್ಲ, ಆವಾಗ ಅವರು ತುಂಬಾನೇ ಪೀಕ್ ಅಲ್ಲಿ ಇದ್ರು ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಇದಾದ ನಂತರ ಕಲರ್ಸ್ ಕನ್ನಡಗೆ ಇವರು ಎಂಟ್ರಿನ ಕೊಡ್ತಾರೆ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ರಿಯಾಲಿಟಿ ಶೋನ ಮೂಲಕ.
ಇಷ್ಟು ದಿನಗಳ ಕಾಲ ಜಿ ಕನ್ನಡದಲ್ಲೇನೆ ಕಾಣಿಸ್ಕೊಳ್ತಾ ಇದ್ದಂತಹ ಇವರಿಗೆ ಕಲರ್ಸ್ ಕನ್ನಡದಿಂದ ಕೂಡ ಅವಕಾಶಗಳು ಸಿಗ್ತವೆ. ಕಾಟ್ಲೆ ಕಿಚನ್ ಅಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಮತ್ತು ಇದಾದ ನಂತರ ಅಂದ್ರೆ ಈ ಒಂದು ಶೋ ಮುಕ್ತಾಯವಾಗ್ತಾ ಇದ್ದ ಹಾಗೇನೆ ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಮತ್ತು ಟ್ರೋಫಿಯನ್ನ ವಿನ್ ಆಗುವಂತಹ ಹಾಟ್ ಫೇವರೇಟ್ ಕೂಡ ಇವರೇನೆ ಆಗಿದ್ದಾರೆ. ಮತ್ತು ಇವರು ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ದು 2022ರಲ್ಲಿ ಬೈ ಟು ಲವ್ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಆಕ್ಟ್ ಅನ್ನ ಮಾಡಿದ್ರು. ಅದರಲ್ಲಿ ಶ್ರೀಲೀಲಾ ಅವರು ಕೂಡ ನಟನೆಯನ್ನ ಮಾಡಿದ್ದಾರೆ. ಮತ್ತು 2024ರಲ್ಲಿ ಲಂಗೋಟಿ ಮ್ಯಾನ್ ಅನ್ನುವಂತಹ ಫಿಲ್ಮ್ ನಲ್ಲೂ ಕೂಡ ಇವರು ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಒಟ್ಟಾರೆಯಾಗಿ ಗಿಲ್ಲಿ ನಟ ಅವರು ತಾನು ನಿರ್ದೇಶಕನಾಗಬೇಕು ಅಂತ ಹೇಳಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ಕಾಮಿಡಿ ಆಕ್ಟರ್ ಕೂಡ ಆಗಿದ್ದಾರೆ. ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇನ್ನು ಮುಂದೆ ಡೈರೆಕ್ಟರ್ ಆಗಿ ಸಾಕಷ್ಟು ಫಿಲ್ಮ್ಗಳನ್ನು ಕೂಡ ಶೂಟ್ ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ತುಂಬಾನೇ ಹೆಚ್ಚಾಗಿದೆ. ಅದಕ್ಕೂ ಮೊದಲು BBK ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನ ಕೂಡ ಎತ್ತಿಡುವಂತಹ ಚಾನ್ಸಸ್ ಇದೆ. ನಿಮ್ಮ ಪ್ರಕಾರ ಇವರು ಟ್ರೋಫಿಯನ್ನ ವಿನ್ ಆಗಬಹುದಾ ಅಥವಾ ಇಲ್ವಾ? ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೇನೆ ಗಿಲ್ಲಿ ನಟ ಅವರ ಬಗ್ಗೆ ಸಿಕ್ಕಂತಹ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.